ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ಪಾಲಿಸಿದ ಪವರ್ಫುಲ್ ಮೆಡಿಟೇಷನ್ ಟೆಕ್ನಿಕ್ಸ್ ಬಗ್ಗೆ ಹಾಗೂ ಅದರಿಂದ ಅವರಿಗೆ ಸಿಕ್ಕಂತಹ ಬೆನಿಫಿಟ್ಸ್ ಬಗ್ಗೆ ಹಾಗೂ ವಿವೇಕಾನಂದರ ಜೀವನದಲ್ಲಿ ನಡೆದ ರೋಮಾಂಚನಕಾರಿ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ ಧ್ಯಾನ ಪದ್ಧತಿಗಳಲ್ಲಿ ಎಲ್ಲಾನು ಅಲ್ಲದೆ ಇದ್ರೂ ಕೂಡ ಕೇವಲ ಕೆಲವು ಪದ್ಧತಿಗಳನ್ನ ನಾವು ಡೈಲಿ ಲೈಫಲ್ಲಿ ಅಳವಡಿಸಿಕೊಂಡರೆ ಸಾಕು, ಫಲಿತಗಳು ನಾವು ಊಹಿಸದೇ ಇರೋ ವಿಧಾನವಾಗಿ ಅದ್ಭುತವಾಗಿ ಇರ್ತವೆ. ಸೊ ಅವರು ಹೇಳಿದ ಆಧ್ಯಾತ್ಮಿಕ ಸಾಧನೆಯ ದಾರಿಗಳ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಅಂಡ್ ಇದು ವಿವೇಕಾನಂದರ ಆಶೀರ್ವಾದ ಇದ್ರೆ ಮಾತ್ರ ಈ ವಿಡಿಯೋವನ್ನ ನೀವು ನೋಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಮನುಷ್ಯನ ಜೀವನಕ್ಕೆ ಮೂಲ ಹಾಗೂ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನ ತಂದುಕೊಡೋದು ನಮ್ಮ ಮೈಂಡ್. ಒಬ್ಬ ವ್ಯಕ್ತಿ ಐಶ್ವರ್ಯವಂತವಾಗಿ ಬದಲಾಗಬೇಕಂದ್ರು ಅಥವಾ ಬಡವನಾಗಿಯೇ ಉಳಿಬೇಕಂದ್ರು ತಾನು ಅನುಸರಿಸುವ ಆಲೋಚನೆಗಳೇ ಅದಕ್ಕೆ ಕಾರಣ. ಆ ರೀತಿಯ ಯೋಚನೆಗಳು ಹುಟ್ಟೋ ಸ್ಥಳವೇ ನಮ್ಮ ಮೈಂಡ್. ಉಲ್ಲಾಸಭರಿತವಾದ ಹಾಗೂ ಚುರುಕಾದ ಮೈಂಡ್ ಇರೋರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆದು ಜೀವನದಲ್ಲಿ ಅವರಿಗಂತ ಒಂದು ಚಾಪ್ಟರ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಮಂದಬುದ್ಧಿ ಹಾಗೂ ದೂರದೃಷ್ಟಿ ಇಲ್ಲದಿರೋರು ಹಾಗೂ ಅಧಿಕವಾಗಿ ಸೋಮಾರಿಯಾಗಿ ಇರೋರು, ಅವರ ಬಲಗಳ ಮೇಲೆ ನಂಬಿಕೆ ಇಲ್ಲದಿರೋರು ಬಡವರಾಗಿ ಸೋಮಾರಿಗಳಾಗಿ ಉಳಿದು ಬಿಡ್ತಾರೆ. ಐಶ್ವರ್ಯವಂತನಾದರೂ ಬಡವನಾದರೂ, ಮೊದಲ ರ್ಯಾಂಕ್ ಪಡೆದುಕೊಳ್ಳುವಂತಹ ವಿದ್ಯಾರ್ಥಿಯಾದರೂ ಲಾಸ್ಟ್ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಯಾದರೂ, ಇವರೆಲ್ಲರ ಮಧ್ಯೆ ಇರುವ ಒಂದೇ ಒಂದು ವ್ಯತ್ಯಾಸ ಮೈಂಡ್ ಅಲ್ಲಿ ಬರುವಂತಹ ಥಾಟ್ಸ್. ವಿಶ್ವದಲ್ಲಿ ನಾವು ಗ್ರಹಿಸುವಂತಹ ಜ್ಞಾನಕ್ಕೆಲ್ಲ ಕಾರಣ ಏಕಾಗ್ರತೆ. ಏಕಾಗ್ರತೆ ಇಲ್ಲದೆ ನಾವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಧಾರಣ ವ್ಯಕ್ತಿಗೆ ಬರೋ ಯೋಚನೆಗಳಲ್ಲಿ 90% ಯೋಚನೆಗಳು ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರುವೆ. ಈ 90% ಯೋಚನೆಗಳನ್ನ ಫಾಲೋ ಆಗೋರು ಯಾವಾಗ್ಲೂ ಜೀವನದಲ್ಲಿ ಬೇಡದೇ ಇರೋ ಕೆಲಸಗಳನ್ನ ಮಾಡ್ತಿರ್ತಾರೆ. ಉದಾಹರಣೆಗೆ ನಮಗೆ ಎಷ್ಟು ಫೋನ್ ನಂಬರ್ಸ್ ನೆನಪಿದ್ದಾವೆ? ಹಬ್ಬ ಅಂದ್ರು 20, ಹೋಗ್ಲಿ ಸ್ವಲ್ಪ ಬುದ್ಧಿ ಜಾಸ್ತಿ ಇರೋರಿಗೆ 30. ನಾವು ಉಪಯೋಗಿಸೋ ಕಂಪ್ಯೂಟರ್ ಅಲ್ಲಿ ಕೋಟಿಗಟ್ಟಲೆ ಫೋನ್ ನಂಬರ್ಸ್ ನ ಸೇವ್ ಮಾಡ್ಕೋಬಹುದು. 1000 ಕಂಪ್ಯೂಟರ್ಸ್ಗೆ ಇರುವಂತಹ ಶಕ್ತಿ ನಮ್ಮ ಮೆದುಳಿಗೆ ಸಮಾನವಾದದ್ದು ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಇದು ಅಕ್ಷರಶಃ ಸತ್ಯ ಸ್ನೇಹಿತರೆ. 1000 ಕಂಪ್ಯೂಟರ್ಸ್ ಒಂದೇ ಸಾರಿ ಕೆಲಸ ಮಾಡಿದ್ರೆ ಹೇಗಿರುತ್ತೋ, ನಮ್ಮ ಮೈಂಡ್ನ 100% ಯೂಸ್ ಮಾಡಿದ್ರೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ. ಇವಾಗ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಡಿಟೇಷನ್ ಅಂದ್ರೆ ಧ್ಯಾನ. ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಅನ್ನೋ ಪದಕ್ಕೆ ಕೇವಲ ಮನಸ್ಸಿನ ಪ್ರಶಾಂತತೆ, ಮೈಂಡ್ ಕಾನ್ಸಂಟ್ರೇಷನ್, ಸ್ಟ್ರೆಸ್ ರಿಮೂವ್ ಮಾಡೋದು, ಈ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಬರೋ ಅರ್ಥವನ್ನ ಮೆಡಿಟೇಷನ್ಗೆ ಆಡ್ ಮಾಡ್ತಿದೀವಿ. ನಿಜವಾಗ್ಲೂ ಒಬ್ಬ ನಾರ್ಮಲ್ ಹ್ಯೂಮನ್ ನ ಕೂಡ ಸೂಪರ್ ಹ್ಯೂಮನ್ ಆಗಿ ಬದಲಾಯಿಸೋದು ಕೇವಲ ಒಂದು ಮೆಡಿಟೇಷನ್ ಮಾತ್ರವೇ. ಯಾಕಂದ್ರೆ ಧ್ಯಾನಕ್ಕೆ ಇರೋ ಶಕ್ತಿ ಅಂತಹದ್ದು. ಈ ಯುಗದಲ್ಲೂ ಕೂಡ ಆ ರೀತಿಯ ಧ್ಯಾನ ಶಕ್ತಿಯನ್ನ ಹೊಂದಿದ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಅವರ ಧ್ಯಾನದ ಅನುಭವ ಹೇಗೆ ಇರ್ತಿತ್ತು ಅಂದ್ರೆ, ಅವರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇವಾಗ ಹೇಗೆ ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಎದುರಾದಾಗ ತನಗೋಸ್ಕರ ಅವರಿಗೆ ಸಹಾಯ ಮಾಡೋಕೆ ತನ್ನ ರೀತಿಯ ಇನ್ನೊಬ್ಬ ವಿವೇಕಾನಂದ ಈ ಭೂಮಿಗೆ ಬರ್ತಿದ್ರು. ಹಾಗೆ ಬಂದಂತಹ ವಿವೇಕಾನಂದರು ಈ ವಿವೇಕಾನಂದರಿಗೆ ಹೆಲ್ಪ್ ಮಾಡ್ತಿದ್ರು. ನೀವು ಕೇಳ್ತಿರೋದು ನಿಜಾನೇ. ಈ ರೀತಿಯ ಸನ್ನಿವೇಶಗಳು ವಿವೇಕಾನಂದರ ಜೀವನದಲ್ಲಿ ತುಂಬಾ ನಡೆದಿದ್ದಾವೆ. ನಾವು ತುಂಬಾ ಸಾರಿ ಮನುಷ್ಯ ಅಂದುಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ನಿಮ್ಮ ಮನಸ್ಸು ತುಂಬಾ ಶಕ್ತಿವಂತವಾದದ್ದು, ಎಲ್ಲದಕ್ಕೂ ಮನಸ್ಸೇ ಮೂಲ ಅಂತ ಕೇಳ್ತಾ ಇರ್ತೀವಿ. ಆದ್ರೆ ನಾವೆಲ್ಲರೂ ಇಲ್ಲಿವರೆಗೂ ಬುಕ್ಸ್ ಅಲ್ಲಿ, ಮೆಂಟರ್ಸ್ ಮಾತುಗಳಲ್ಲಿ ಮಾತ್ರ ಮನಸ್ಸಿನ ಬಗ್ಗೆ ಓದಿದ್ದು ಕೇಳಿದ್ದು. ಆದ್ರೆ ಯಾವಾಗ್ಲೂ ಕೂಡ ಅದನ್ನ ಒಂದು ಪ್ರೂಫ್ ಆಗಿ ನೋಡ್ಲಿಲ್ಲ. ಮನಸ್ಸಿನ ಶಕ್ತಿಯನ್ನ ಹಾಗೂ ಧ್ಯಾನದ ಶಕ್ತಿಯನ್ನ ತಿಳಿದುಕೊಳ್ಳೋಕೆ ಸ್ವಾಮಿ ವಿವೇಕಾನಂದರ ಜೀವನವನ್ನ ಒಂದು ಪ್ರೂಫ್ ಆಗಿ ಯಾವುದೇ ರೀತಿ ಅನುಮಾನ ಇಲ್ಲದೆ ಹೇಳ್ಕೋಬಹುದು. ಅವರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿದ್ರು, ಯು ಕ್ಯಾನ್ ಡೂ ವಾಟ್ ಐ ಡಿಡ್ ಅಂಡ್ ಇಫ್ ಐ ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಟು. ಆಲ್ ದ ಪವರ್ ವಿತ್ ಇನ್ ಯು. ನಾನು ಮಾಡಿದ್ದನ್ನೇ ನೀವೆಲ್ಲರೂ ಮಾಡಬಹುದು. ನಾನು ಏನನ್ನ ಸಾಧಿಸಿದ್ದೀನೋ ನೀವು ಕೂಡ ಅದನ್ನ ಸಾಧಿಸಬಹುದು ಅಂತ. ಒಬ್ಬ ಮನುಷ್ಯ ಬಲವಾಗಿ ಅಂದುಕೊಂಡ್ರೆ ಏನ್ ಮಾಡಬಹುದು ಅಂತ ಗ್ರಹಿಸಿದ ವ್ಯಕ್ತಿಗಳಲ್ಲಿ ವಿವೇಕಾನಂದರು ಮುಖ್ಯವಾದವರು. ಸೊ ಇನ್ನು ತಡ ಮಾಡದೆ ಅವರು ರಾಜಯೋಗ ಮಾರ್ಗವನ್ನ ಅನುಸರಿಸಿ ಪಡೆದುಕೊಂಡಂತಹ ಶಕ್ತಿಗಳಲ್ಲಿ ಕೆಲವೊಂದನ್ನ ತಿಳಿದುಕೊಳ್ಳೋಣ. ಸ್ವಾಮಿ ವಿವೇಕಾನಂದ ಅನ್ನುವಂತಹ ನಾಮಕರಣದ ಮೊದಲೇ
ನರೇಂದ್ರನಾಗಿದ್ದಾಗಲೇ ಈ ಶಕ್ತಿಯನ್ನ ಅವರು ಹೊಂದಿದ್ದರು. ಪ್ರತಿದಿನದ ಹಾಗೇನೆ ಒಂದು ದಿನ ಅವರು ಧ್ಯಾನಕ್ಕೆ ಕುಳಿತುಕೊಂಡಾಗ, ಧ್ಯಾನದಲ್ಲಿ ಅತ್ಯುನ್ನತ ಸ್ಥಿತಿಗೆ ಸೇರಿಕೊಂಡಾಗ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಧ್ಯಾನ ಮಾಡ್ತಿರ್ಬೇಕಾದ್ರೆ ನರೇಂದ್ರನಿಗೆ ಕಾಣಿಸ್ತು. ತಾನು ನೋಡಿದಂತಹ ದೃಶ್ಯ ನಿಜಾನ ಸುಳ್ಳ ಅನ್ನೋ ಕುತೂಹಲ ನರೇಂದ್ರನಲ್ಲಿ ಉಂಟಾಯಿತು. ಸೊ ಧ್ಯಾನದಿಂದ ತಕ್ಷಣ ಎದ್ದು ಧ್ಯಾನದಲ್ಲಿ ಕಂಡ ಸ್ಥಳಕ್ಕೆ ಹೋದ. ನರೇಂದ್ರನು ಧ್ಯಾನದಲ್ಲಿ ನೋಡಿದ್ದ ಪ್ರತಿ ವಿಷಯ ಹಾಗೂ ಸನ್ನಿವೇಶ ಆ ಪ್ರದೇಶದಲ್ಲಿ ಸೇಮ್ ಹಾಗೇನೆ ನಡೀತಿತ್ತು. ಅದು ಕೂಡ ಯಾವುದೇ ರೀತಿಯ ಸಣ್ಣ ಬದಲಾವಣೆ ಇಲ್ಲದೆ ಹೀಗೆ ತುಂಬಾ ದೂರದಲ್ಲಿ ನಡೆಯುವಂತಹ ವಿಷಯವನ್ನ ಇಲ್ಲೇ ಕುಳಿತಲ್ಲೇ ನೋಡುವಂತಹ ಸಾಮರ್ಥ್ಯ ವಿವೇಕಾನಂದರಿಗೆ ಮೊದಲೇ ಸಿದ್ಧಿಸಿತ್ತು. ಇದು ಅಷ್ಟ ಸಿದ್ಧಿಗಳಲ್ಲಿ ಒಂದಾದ ದೂರದರ್ಶನ ಅನ್ನುವಂತಹ ಸಿದ್ಧಿ. ಹೀಗೆ ವಿವೇಕಾನಂದರಿಗೆ ಹಲವಾರು ಸಿದ್ಧಿಗಳಿದ್ದವು. ಅವು ದೂರಗಮನ, ದೂರದರ್ಶನ, ದೂರ ಸಂಭಾಷಣೆ, ಹೀಗೆ ತುಂಬಾ ಸಿದ್ಧಿಗಳು ವಿವೇಕಾನಂದರಿಗೆ ಸಿದ್ಧಿಸಿದ್ದವು. ಅಂಡ್ ಇವೆಲ್ಲ ಸಿದ್ಧಿಗಳು ವಿವೇಕಾನಂದರಿಗೆ ಮೊದಲೇ ಇದ್ದವು. ಧ್ಯಾನ ಮಾಡ್ತಾ ಮಾಡ್ತಾ ಒಂದೊಂದೇ ಆಚೆ ಬಂದವು. ಅಂಡ್ ಸ್ವಾಮಿ ವಿವೇಕಾನಂದರು ಅನುಸರಿಸಿದ ಮಾರ್ಗ ರಾಜಯೋಗ ಅಂತ. ಈ ಯೋಗ ಮಾರ್ಗಗಳಲ್ಲಿ ಹಲವಾರು ಮಾರ್ಗಗಳು ಇದ್ದಾವೆ. ಅವು ಯಾವುವು ಅಂದ್ರೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಕ್ರಿಯಾಯೋಗ, ಹಠಯೋಗ, ರಾಜಯೋಗ, ಹೀಗೆ ತುಂಬಾ ಇದ್ದಾವೆ. ಇದರಲ್ಲಿ ವಿವೇಕಾನಂದರು ರಾಜಯೋಗಿಗಳು. ಅಂಡ್ ರಾಜಯೋಗವನ್ನ ಸಾಮಾನ್ಯವಾಗಿ ರಾಜಮಾರ್ಗ ಅಂತಾರೆ. ಇದರಲ್ಲಿ ಟೋಟಲ್ ಆಗಿ 8 ಮೆಟ್ಟಿಲುಗಳು ಇರ್ತವೆ. ಅವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಒಂದೊಂದು ಮೆಟ್ಟಿಲುಗಳು ಒಂದೊಂದು ಜೀವನದ ಮುಖ್ಯವಾದ ಅಂಗಗಳಾಗಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ತುಂಬಾ ಅದ್ಭುತವಾಗಿ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.